ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಬ್ಲೌಸ್ ಡಿಸೈನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗಾಗಿ ಕೊನೆ ತನಕ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡ್ದಿರ ಸ್ನೇಹಿತರೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನೀವು ನೋಡ್ತಾ ಇರೋದು ಬ್ಯಾಕ್ ನೆಕ್ ಡಿಸೈನು. ಅದು ಯೂಶುವಲ್ ಆಗಿ ನಾವು ಹಾಕುವ ಮೆಥಡಲ್ಲೇ, ಅಂದರೆ ಟೂ ಲೈನ್ಸು ಇಲ್ಲಿ ನಾನು ಚೈನ್ ಸ್ಟಿಚ್ ಹಾಕಿದ್ದೀನಿ ಗೋಲ್ಡ್ ಜರಿನಲ್ಲಿ. ಆಮೇಲೆ ಥ್ರೆಡ್ಡಲ್ಲಿ ಅಂದರೆ 3 ಎಳೆ ದಾರ ತಗೊಂಡು ಇಲ್ಲಿ ಬ್ಯಾಕ್ ಸ್ಟಿಚ್ ಹಾಕಿದ್ದೀನಿ. ಇಲ್ಲಿ ನಿಮಗೆ ಏನು ರೆಡ್ ಕಲರ್ ಕಾಣ್ತಿದ್ಯೋ ಅದು ಬ್ಯಾಕ್ ಸ್ಟಿಚ್ಚಲ್ಲಿ ಹಾಕಿರೋದು. ಆಮೇಲೆ ಬೀಡ್ಸ್ ಒಂದು ಲೈನು, ಸ್ಟೋನ್ ಲೇಸ್ ಒಂದು ಲೈನು, ಹಾಗೆ ಬೀಡ್ಸ್ ಇನ್ನೊಂದು ಲೈನ್ ಕೊಟ್ಟಿದ್ದೀನಿ. ಈಗ ಇದಿಷ್ಟೇ ಅಲ್ಲ, ಆ್ಯಕ್ಚುಲಿ ಇಲ್ಲಿ ಡಿಸೈನ್ ಬಂದು ಸ್ವಲ್ಪ ಅಗ್ಲಕ್ಕೆ ಬರುತ್ತೆ, ಒಳಗಡೆ ಸ್ವಲ್ಪ ಕುಂದನ್ಸ್ ವರ್ಕು ಬರುತ್ತೆ. ಈಗ ಇದೇ ಪ್ಯಾಟರ್ನ್ ಇಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂತಹ ಪ್ಯಾಟರ್ನಲ್ಲಿ ನಾವು ಅಗಲದ ಒಂದು ಡಿಸೈನ್ ಇಲ್ಲಿನೂ ಸೇಮ್ ಪ್ಯಾಟರ್ನ್ ಬರಬೇಕಲ್ವಾ, ಹೀಗೆ ಅದು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಮೊದಲಿಗೆ ನಾನು ಇಲ್ಲಿ 1 ಇಂಚ್ ಗ್ಯಾಪ್ಗೆ, ಅಂದರೆ ನಮ್ಮ ಈ ಒಂದು ನೆಕ್ಕದು ಆ ಒಂದು ಬೀಡ್ಸ್ ಆಗಿರೋ ಆ ಲೈನಿಂದ ಹಿಡಿದು ಇಲ್ಲಿ 1 ಇಂಚಿಗೆ ಮತ್ತೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಈ ಥರ ಕಂಪ್ಲೀಟಾಗಿ ನಾವೇನು ಮಾಡಬೇಕು, ಮಾರ್ಕ್ ಹಾಕಬೇಕಾಗತ್ತೆ. ಈಗ ನೋಡಿ, ಇಲ್ಲಿ ಈ ರೀತಿ ಇಟ್ಕೊಂಡು ಇಲ್ಲೊಂದು ಮಾರ್ಕು, ಹಾಗೆ ಇಲ್ಲೊಂದು, ಇದು ಹೇಗೆ ಬರುತ್ತೋ ಹಾಗೆ ನಾವು ಈ ಮಾರ್ಕನ್ನು ಹಾಕಬೇಕು. ನೋಡಿ, ಈ ಶೇಪ್ಗೆ ಇದನ್ನು ಹಾಗೆ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆ, ಇದು 1 ಇಂಚಿಗಾಯಿತು. ಈಗ ಆಲ್ಮೋಸ್ಟ್ ನಮ್ಮದು ಈ ಒಂದು 1 ಇಂಚದು ಮಾರ್ಕಿಂಗ್ ಆಗಿದೆ. ಈಗ ನೆಕ್ಸ್ಟು ಈ ಕಡೆಯಿಂದ ಬಂದಾಗ ನಮಗೆ ಎಲ್ಲಿ ಬರುತ್ತೋ ಅಲ್ಲಿಂದನೇ, ಅಂದರೆ ಜಸ್ಟ್ ನಾನು ಇದು ಹಾಕ್ಕೊಂಡು ಹೋಗ್ತೀನಿ. ಎರಡು ಒಂದು ಕಡೆ ಸೇರುತ್ತೆ ನೋಡಿ, ಇಲ್ಲಿ ಚಿಕ್ಕದಾಗಿ ಸೇರಿದೆಯಲ್ಲ, ಆಗ ನಮ್ಮದು ಟರ್ನಿಂಗ್ ಪಾಯಿಂಟ್, ಅಂದರೆ ಈ ಒಂದು ಕರ್ವ್ ಹೇಗೆ ಬರುತ್ತೋ ಅದು ಈ ರೀತಿ ಬರ್ಕೋಬೇಕಾಗತ್ತೆ. ಲೈಟಾಗಿ ಬರ್ಕೊಳ್ಳಿ, ಆಮೇಲೆ ನೀವು ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಇದು ಕರ್ವ್ ಕರೆಕ್ಟ್ ಎಕ್ಸಾಕ್ಟ್ ನಮಗೆ ನೆಕ್ದು ಒಂದು ಕರ್ವ್, ಅಂದರೆ ಇಲ್ಲಿ ಬಂದಿರುವಂಥ ಕರ್ವ್ ಇಲ್ಲಿ ಸಿಗುತ್ತೆ. ಈಗ ನಮಗೆ ನೋಡಿ, ಇಲ್ಲೊಂದು ಪಾಯಿಂಟ್ ಸಿಕ್ಕಿದೆ. ಈಗ ಅದೇ ರೀತಿ ನಾವೇನು ಮಾಡಬೇಕು, ಸೇಮ್ ಡಿಸ್ಟೆನ್ಸ್ 1 ಇಂಚಿಗೆ ಒಂದೊಂದು ಮಾರ್ಕ್ ಮಾಡಿಕೊಂಡು ಆಮೇಲಿಂದ ನಾವು ಏನು ಮಾಡಬೇಕು, ಇದಕ್ಕೂ ಕರ್ವನ್ನು, ಅಂದರೆ ಈ ರೀತಿ ಕರ್ವ್ ಕೊಟ್ಟಿದ್ದೀವಿ, ಅಂದರೆ ನೋಡಿ ಇದು ಶಾರ್ಪ್ ಎಡ್ಜ್ ಇದೇ ಥರ ಇಲ್ಲಿ ನಮಗೆ ಸಿಗುತ್ತೆ. ಈ ಥರನೇ ನಾವೇನು ಮಾಡಬೇಕು, ಕಂಪ್ಲೀಟಾಗಿ ನೆಕ್ ಪ್ಯಾಟ್ರನ್ದು ನಾವು ಡಿಸೈನ್ಗೆ, ಅಂದರೆ ಎಕ್ಸ್ಟೆಂಡೆಡ್ ಡಿಸೈನ್ ಹೇಗೆ ಮಾಡ್ಕೊಳ್ಳೋದು, ಈ ಥರ ಅಗಲದ ಪ್ಯಾಟ್ರನ್ ಬಂದಾಗ ಹೇಗೆ ಮಾಡೋದು ಅಂತ ಇಲ್ಲಿ ತೋರಿಸಿರೋದು. ಈಗ ಇಲ್ಲಿ ಹಾಕಿರೋ ಅಷ್ಟೂ ಇಲ್ಲಿನೂ ಸೇಮ್ ಸ್ಟಿಚಸ್ ಬರುತ್ತೆ. ಮಧ್ಯದಲ್ಲಿ ಹೇಗೆ ಹಾಕೋದು ಅಂತ ಅದನ್ನು ತೋರಿಸ್ತೀನಿ. ಈಗ ಮೊದಲಿಗೆ ಮೇನ್ ಇಂಪಾರ್ಟೆಂಟ್ ನಮಗೆ ಈ ಒಂದು ಡಿಸ್ಟೆನ್ಸ್ ಬೇಕಾಗಿರೋದನ್ನ ಮಾರ್ಕ್ ಮಾಡ್ಕೋಬೇಕು. ಅದು ಕಂಪ್ಲೀಟಾಗಿ ಎಲ್ಲ ಮಾಡಿ ಮುಗಿಸ್ತೀನಿ. ಈಗ ನೆಕ್ಕದು ಒಂದು ಡಿಸ್ಟೆನ್ಸ್ಗೆ, ಅಂದರೆ ಅಗಲಕ್ಕೆ ಬೇಕಾಗಿರೋ ಮಾರ್ಕಿಂಗ್ ಆಗಿದೆ. ಈಗ ಕುಂದನ್ಸನ್ನು ಪ್ಲೇಸ್ ಮಾಡೋದಕ್ಕೋಸ್ಕರ ಅದಕ್ಕೂ ಮಾರ್ಕಿಂಗ್ ಇಂಪಾರ್ಟೆಂಟು. ಅದಕ್ಕೆ ಈಗ ನೋಡಿ, ಇಲ್ಲಿ ಮೇನ್ ಆಗಿ ನಾನು ಫಸ್ಟಿಗೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ, ಯಾಕಂದರೆ ಇಲ್ಲಿ ನಮಗೆ ಡಿಸ್ಟರ್ಬ್ ಆಗಬಾರ್ದು. ಇಲ್ಲಿ ಕರೆಕ್ಟಾಗಿ ಆ ಒಂದು ಡಿಸೈನ್ ಏನಿದೆಯೋ ಇಲ್ಲಿ ನೀಟಾಗಿ ಬಂದ್ಬಿಡಬೇಕು. ಹಾಗಾಗಿ ಮೊದಲಿಗೆ ಇಲ್ಲೊಂದು ಕುಂದನ್ ಅಂತ ನಾನು ಈ ಡಿಸ್ಟೆನ್ಸ್ ನೋಡಿಕೊಂಡು ಇಲ್ಲೊಂದು ಮಾರ್ಕಿಂಗ್ ಇಟ್ಕೋತೀನಿ. ಈಗ ಈ ಒಂದು ಮಾರ್ಕಿಂಗ್ ಬೇಸ್ ಮೇಲೆ 1 ಇಂಚಿಗೆ ಈಕ್ವಲ್ ಆಗಿ ನೋಡಿ, ಇಲ್ಲಿಂದ 1 ಇಂಚಿಗೆ ಇಲ್ಲೊಂದು ಮಾರ್ಕು, ಮತ್ತೆ ಹಾಗೆ ಇಲ್ಲಿಂದ ಒಂದು 1 ಇಂಚ್ ಗ್ಯಾಪ್ಗೆ ಇಲ್ಲೊಂದು ಮಾರ್ಕು. ಈ ರೀತಿಯಾಗಿ ನಾವು ನೋಡಿಕೊಂಡು ಮಾರ್ಕಿಂಗ್ ಮಾಡ್ಕೋಬೇಕಾಗತ್ತೆ. ಕಂಪ್ಲೀಟಾಗಿ ಎಲ್ಲನೂ ಈ ಬ್ಲೌಸ್ ಒಳಗಡೆ ಲೈಟಾಗಿ ಇಟ್ಕೊಂಡ್ರೆ ಆಯಿತು ಸ್ನೇಹಿತರೆ. ಜಸ್ಟ್ ನಮಗೆ ಅದು ಕುಂದನ್ಸ್ ಪ್ಲೇಸ್ ಮಾಡೋದಕ್ಕೆ ಡಿಸ್ಟೆನ್ಸ್ ಗೊತ್ತಾಗಬೇಕು, ಅದಕ್ಕೋಸ್ಕರ. ಈಗ ಇದೇ ರೀತಿ ಮಾರ್ಕಿಂಗ್ ಮಾಡಿ ಕುಂದನ್ಸ್ ಎಲ್ಲ ಅಂಟಿಸ್ಬಿಡ್ಬೇಕು. ಡ್ರೈ ಆದಮೇಲೆ ವರ್ಕ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಇಂಪಾರ್ಟೆಂಟ್ ಮಾರ್ಕಿಂಗ್ ಆಗಿರೋದ್ರಿಂದ ನಿಮಗೆ ಐಡಿಯಾ ಕೊಡೋದಕ್ಕೋಸ್ಕರ ತೋರಿಸ್ತಾ ಇರೋದು. ಇದು ಹೀಗೆ ಕಂಪ್ಲೀಟಾಗಿ ನೆಕ್ಕಲ್ಲಿ ಹಾಕಬೇಕು. ಚಿಕ್ಕ ಚಿಕ್ಕ ರೌಂಡು ರೆಡ್ ಕಲರ್ ಕುಂದನನ್ನು ಪ್ಲೇಸ್ ಮಾಡ್ತಿದ್ದೀನಿ. ಈಗ ಇದನ್ನು ನೀಟಾಗಿ ಎಲ್ಲ ಕಡೆ ಇಟ್ಬಿಟ್ಟು ಆಮೇಲೆ ಮತ್ತೆ ನಾನು ಪೆಟಲ್ಸ್ಗೆ ನಾನು ಐ ಶೇಪ್ ಕುಂದನ್ ಬರುತ್ತಲ್ಲ, ವೈಟ್, ಅಂದರೆ ಮಲ್ಟಿ ಕಲರ್ ಅದು, ಹಾಗಾಗಿ ಅಂಥದ್ದನ್ನು ತೊಗೊಳ್ತೀನಿ. ಈಗ ನೋಡಿ, ಅದನ್ನು ಹೀಗೆ ಕ್ರಾಸ್ ಆಗಿ ಹಾಕಬೇಕು. ಸ್ವಲ್ಪ ಡಿಸ್ಟೆನ್ಸ್, ಯಾಕಂದರೆ ಇಲ್ಲಿ ಜರ್ದೋಸಿದು ಲೈನ್ ಬರುತ್ತೆ, ಅದೆಲ್ಲ ನೋಡಿಕೊಂಡು ಅದಕ್ಕೆ ಜಾಗ ನೋಡ್ಕೊಂಡು ನಾವು ಏನು ಮಾಡಬೇಕು, ಗ್ಲೂ ಹಾಕಬೇಕಾಗತ್ತೆ.
ಆ ಒಂದು ಶೇಪ್ಗೆ ಹೇಗೆ ಬೇಕೋ ಹಾಗೆ ಗ್ಲೂ ಹಚ್ಚಬೇಕು. ಗ್ಲೂ ಮಾತ್ರ ಹಾಕ್ತೀವಿ ಇಲ್ಲಿ, ನಾವು ಯಾವುದೇ ಒಂದು ಸ್ಟಿಚಿಂಗ್ ಅದಕ್ಕಿರಲ್ಲ ಕುಂದನ್ಸ್ಗೆ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಗ್ಲೂ ಹಾಕಬೇಕು ಮತ್ತು ಒಣಗೋಕ್ಕೂ ಬಿಡಬೇಕು. ಈಗ ಈ ಥರ ನಾವು 4 ಪೆಟಲ್ಸ್ ಫಾರ್ಮೇಷನಲ್ಲಿ ಈ ಥರ ಹಾಕ್ತಾ ಇರೋದು. ಹಾಗಾಗಿ ಮೊದಲಿಗೆ ಇದನ್ನು ನೀಟಾಗಿ ಗ್ಲೂ ಹಾಕಿರೋ ಜಾಗದಲ್ಲಿ ಅಂಟಿಸ್ಬಿಡೋಣ. ಇದನ್ನೆಲ್ಲ ಇದೇ ರೀತಿ ಕಂಪ್ಲೀಟಾಗಿ ಬ್ಲೌಸ್ಗೆ ಆ ಒಳಗಡೆ ಇರುವ ಒಂದು ಜಾಗದಲ್ಲಿ ಇದೇ ಫಾರ್ಮೇಷನಲ್ಲಿ ನಾನು ಎಲ್ಲ ಅಂಟಿಸ್ತೀನಿ. ಈಗ ಈ ರೀತಿ ಕಂಪ್ಲೀಟಾಗಿ ಆ ಒಂದು ನೆಕ್ ಪ್ಯಾಟರ್ನ್ಗೆ ಕುಂದನ್ಸ್ ಎಲ್ಲ ಅಂಟಿಸಿ ಆಗಿದೆ. ಈಗ ಇಲ್ಲಿ ಹಾಕಿರೋ ನೆಕ್ ಡಿಸೈನನ್ನು ಇಲ್ಲಿನೂ ಸೇಮ್ ಪ್ಯಾಟರ್ನ್ ಹಾಕಿ ಕಂಪ್ಲೀಟ್ ಮಾಡ್ತೀನಿ. ಆ ಒಂದು ಗ್ಯಾಪಲ್ಲಿ ಏನಾಗುತ್ತೆ, ಇಲ್ಲಿರೋ ಕುಂದನ್ಸು ಡ್ರೈ ಆಗುತ್ತೆ, ಅಂದರೆ ಸ್ಟಿಕ್ ಮಾಡಿರೋದು ನೀಟಾಗಿ ಅದು ಡ್ರೈ ಆಗುತ್ತೆ. ಆಮೇಲೆಯಿಂದ ಇಲ್ಲಿ ಒಳಗಡೆ ವರ್ಕ್ ಮಾಡ್ತೀನಿ. ಈಗ ಮೊದಲಿಗೆ ಈ ಥರ ಒಂದು ಚಿಕ್ಕದೊಂದು ಬೀಡು, ಒಂದು ಇಡ್ಲಿ ಬೀಡ್ ಅಂತಾರೆ, ಇದು ಕ್ರೀಮ್ ಕಲರಲ್ಲಿರೋದು, ಆ ರೀತಿ ಲೋಡ್ ಮಾಡ್ಕೊಂಡಿದ್ದೀನಿ. ಈಗ ಹೇಗೆ ಹಾಕೋದು ನೋಡೋಣ. ಈ ಒಂದು ಕುಂದನ್ಗೆ ಮಧ್ಯದಲ್ಲಿ ಮೊದಲಿಗೆ ಈ ರೀತಿ ಇದನ್ನು ಹಾಕಬೇಕಾಗತ್ತೆ. ಲೋಡ್ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ಬೇಗ ಫಾಸ್ಟಾಗಿ ಹಾಕ್ಬೋದು. ಈಗ ನೋಡಿ, ಇಲ್ಲೊಂದು ಸ್ವಲ್ಪ ಮುಂದಕ್ಕೆ ಒಂದು ಸ್ಟಿಚ್ ಲಾಂಗು, ಒಂದು ಚಿಕ್ಕದಾಗಿ ಒಂದು ಸ್ಟಿಚ್ ಹಾಕಿ ಮತ್ತು ಇದನ್ನು ಹಾಕಬೇಕು. ಮತ್ತು ಈ ಗ್ಯಾಪಿಗೆ ಮತ್ತೆ ಇಲ್ಲೊಂದು ಸ್ಟಿಚ್ ತೊಗೊಂಡು ಮತ್ತು ಮುಂದೆ ಒಂದು ಲೆಂತ್ ನೋಡಿಕೊಂಡು, ಅಂದರೆ ನಮಗೆ ಆ ಒಂದು ಬೀಡಿ ಎರಡು ಕೂತ್ಕೊಳ್ಳೋ ಅಷ್ಟು ಡಿಸ್ಟೆನ್ಸ್ಗೆ ನಾವೇನು ಮಾಡಬೇಕು, ಇದನ್ನು ಹಾಕಬೇಕಾಗುತ್ತೆ. ಮತ್ತು ಈ ಕಡೆಗೆ ಬಂದು ಈ ಗ್ಯಾಪಲ್ಲಿ ಹಾಕಬೇಕು. ಈಗ ಆಲ್ಮೋಸ್ಟ್ ನಮ್ಮದು ಎಲ್ಲ ಮುಗಿದಿದೆ. ಇದಾದಮೇಲೆ ಈಗ ನೆಕ್ಸ್ಟು ಏನು ಹಾಕ್ತೀನಿ ಅಂತ ನೋಡಿ. ಈಗ ಜರ್ದೋಸಿ ಹಾಕಬೇಕಾಗತ್ತೆ. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋತೀನಿ ಜರ್ದೋಸೀಸು ಸೇಮ್ ಈಗ ಒಂದೊಂದೇ ತೊಗೋಬೇಕು. ಈ ಥರ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ. ಈಗ ಈ ಕುಂದನ್ ಏನಿದೆಯೋ ಅದಕ್ಕೆ ಔಟ್ಲೈನ್ ಕೊಡಬೇಕು. ಶಾರ್ಪ್ ಎಡ್ಜ್ ಬರಬೇಕು. ಕುಂದನ್ ಶೇಪ್ಗೆ ನೋಡ್ಕೊಂಡು ನಾವು ವರ್ಕ್ ಮಾಡ್ಕೋಬೇಕಾಗತ್ತೆ. ಇದೇ ರೀತಿ ಫುಲ್ ಎಲ್ಲ ಔಟ್ಲೈನ್ ಕೊಡಬೇಕು. ಉದ್ದ ಕಟ್ ಮಾಡಿಕೊಂಡು ಈ ಥರ ಒಂದು ಸ್ಟಿಚ್ಚು ಹಾಕುವಾಗ ಫಾಸ್ಟಾಗಿ ಕ್ವಿಕ್ಕಾಗಿ ಹಾಕ್ಬೋದು. ಇದೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ನೀವು ಹಾಕ್ಬೋದು. ಈಗ ಆಲ್ಮೋಸ್ಟು ಎರಡನೇದು ಕುಂದನ್ನು ಆಯಿತು. ಇದೇ ರೀತಿ ಕಂಪ್ಲೀಟಾಗಿ ಎಲ್ಲ ಕುಂದನ್ಗೂ ಔಟ್ಲೈನ್ ಕೊಡಬೇಕು. ಈಗ ಈ ಕಡೆ ಇರೋದಕ್ಕೂ ಹಾಕೋಣ. ಈ ರೀತಿ ಹಾಕ್ಕೊಂಡು ಇದು ಕಂಪ್ಲೀಟ್ ಮಾಡ್ಕೊಳ್ಬೇಕು ಎಲ್ಲನೂ. ಸ್ವಲ್ಪ ಗ್ಲೂ ಹಾಕಿರ್ತೀವಲ್ಲ, ಹಾಗಾಗಿ ಒಮ್ಮೊಮ್ಮೆ ಕಷ್ಟ ಅನಿಸುತ್ತೆ. ನಿಧಾನಕ್ಕೆ ನೋಡಿ ನಾವು ವರ್ಕ್ ಮಾಡಬೇಕಾಗತ್ತೆ. ಈಗ ಈ ಕಡೆ ಹಾಕಬೇಕು. ಇದಕ್ಕೂ ಆಲ್ಮೋಸ್ಟ್ ಆಗಿದೆ. ಚಿಕ್ಕ ಗ್ಯಾಪ್ಗೆ ಒಂದು ಚಿಕ್ಕ ಕುಂದನ್ ಪೀಸ್ ಹಾಕಿದರೆ ಅದು ಮುಗಿಯುತ್ತೆ. ಈಗ ಇದು ಆಲ್ಮೋಸ್ಟ್ ಆಗಿದೆ. ಇದಕ್ಕೆ ಎಂಡ್ ನಾಟ್ ಹಾಕ್ಬಿಡಬೇಕು. ಎಂಡ್ ನಾಟ್ ಹಾಕಿ ಮತ್ತು ನೆಕ್ಸ್ಟು ಸ್ವಲ್ಪ ಈ ಒಂದು ಡಿಸೈನ್ದು ಒಂದಿಷ್ಟು ಐಡಿಯಾ ನಿಮ್ಗೆ ಸಿಕ್ಕಿದೆ ಅಂದರೆ ನೆಕ್ಸ್ಟ್ ಎಲ್ಲ ನೀವು ಕಂಪ್ಲೀಟಾಗಿ ಇದೇ ಪ್ಯಾಟ್ರನ್ ಹಾಕ್ಬೋದು. ಈಗ ಈ ಒಂದು ಗ್ಯಾಪಲ್ಲಿ ನಾನು ಬೀಡ್ಸನ್ನು ಹಾಕ್ತೀನಿ. ಹಾಗಾಗಿ ಅದು ಹೇಗೆ ಹಾಕೋದು ಅಂತ ನೋಡೋಣ. ಈಗ ಅದಕ್ಕೂ ನಾನು ಇಲ್ಲಿಂದ ಒಂದು ಚಿಕ್ಕದಾಗಿ ಸ್ಟಾರ್ಟಿಂಗ್ ಸ್ಟಿಚ್ ತೊಗೊಂಡು ಸೇಮ್ ನಮ್ಮ ಒಂದು ಈ ಥರದ್ದು ಬೀಡ್ ಬರುತ್ತಲ್ಲ, ಕುಚ್ಚಲ್ ಬರುತ್ತಲ್ಲ, ಇದ್ರದ್ದು ಇನ್ನೊಂದು ಸೈಜ್ ದೊಡ್ಡದಿದು, ಅದೊಂದು ಹಾಕಿ ಮತ್ತು ಬ್ಲೌಸ್ಗೆ ಮತ್ತು ಈ ಇದೊಂದು ಲಂಗ ದಾವಣಿ ಟೈಪು ಇರುವಂತಹ ಒಂದು ಪ್ಯಾಟ್ರನ್ನು
ಅದಕ್ಕೆ ಇರುವಂತಹ ಮ್ಯಾಚಿಂಗ್ ಕಲರ್ ಬ್ಲೌಸಿಗೆ ಮ್ಯಾಚ್ ಆಗುವಂಥದ್ದನ್ನು ನೋಡಿಕೊಂಡು ಇದನ್ನು ಹಾಕಬೇಕು. ಆ್ಯಕ್ಚುಲಿ ಇದು ಇನ್ನೂ ಸ್ವಲ್ಪ ಒಳಗೆ ಬರಬೇಕು, ತೆಗೆದ್ಬಿಟ್ಟು ಇನ್ನು ಸ್ವಲ್ಪ ಒಳಗೆ ಹಾಕ್ತೀನಿ. ಈಗ ಕರೆಕ್ಟಾಗಿ ಹಾಕಿದ್ದೀನಿ. ಈಗ ಇನ್ನೊಂದು ಚೈನ್ ಸ್ಟಿಚ್ಚು ಇನ್ನೊಂದು ಚಿಕ್ಕದಾಗಿ ಹಾಕಿ ಈಗ ಮತ್ತೆ ಈ ಕಡೆಗೂ ಸೇಮ್ ಅದೇ ರೀತಿ ಕೊಡಬೇಕು. ಈ ಒಂದು ಸ್ಮಾಲ್ ಗ್ಯಾಪ್ ಯಾಕೆ ಕೊಟ್ಟಿದ್ದೀನಿ ಇಲ್ಲಿ ಅಂದರೆ ಈ ಒಂದು ಬ್ಲೌಸ್ ಕಲರ್ದೇ ಒಂದು ಚಿಕ್ಕ ಕುಂದನ್, ಇಲ್ಲಿ ಹೇಗೆ ರೆಡ್ ಕಲರ್ ಕುಂದನ್ ಅಂಟಿಸಿದ್ವಿ ಇಲ್ಲಿ, ಆಮೇಲೆ ಕಂಪ್ಲೀಟ್ ಆದಮೇಲೆ ಅಲ್ಲೊಂದು ಕುಂದನ್ ಅಂಟಿಸ್ತೀನಿ. ಇದೇ ರೀತಿ ನಾವು ಈ ಒಂದು ಕಂಪ್ಲೀಟಾಗಿ ಈ ಡಿಸೈನನ್ನು ಅಂದರೆ ಈ ಒಂದು ನೆಕ್ ಲೈನಲ್ಲಿ ನಾವು ಎಲ್ಲ ಒಂದು ಕುಂದನ್ಸ್ಗೆ ಫಿಲ್ಲಿಂಗ್ ಮಾಡುವಂಥ ಮೆಥಡ್ ಇದು. ಇದೇ ರೀತಿ ಇಲ್ಲಿ ಹಾಕಿರೋದನ್ನು ತೋರಿಸಿ ನೋಡಿ. ಇಲ್ಲಿ ನೀವು ನೋಡ್ತಾ ಇರೋದು ಅದೇ ರೀತಿ ಹಾಕಿರುವಂಥದ್ದು ಈ ರೀತಿಯಾಗಿ ಬರುತ್ತೆ. ಇದಕ್ಕೇನು ಮಾಡಬೇಕು, ಇಲ್ಲಿ ಚಿಕ್ಕ ಚಿಕ್ಕ ಒಂದು ಬ್ಲೂ ಕಲರ್ ಕುಂದನನ್ನು ಅಂಟಿಸ್ತೀನಿ. ಅದು ಬಂದು ಈ ರೀತಿಯಾಗಿ ಕಾಣುತ್ತೆ. ಇದು ಫ್ರಂಟ್ ನೆಕ್ಕಲ್ಲಿ ಹಾಕಿರುವಂಥದ್ದು. ಈಗ ನೀವು ನೋಡ್ತಾ ಇದ್ರಲ್ಲ, ಇಲ್ಲಿ ಚಿಕ್ಕ ಚಿಕ್ಕ ಕುಂದನ ಅಂಟಿಸಿದ್ದೀನಿ. ಈ ರೀತಿ ಪ್ಯಾಟರ್ನಲ್ಲಿ ಬರುತ್ತೆ. ಇದು ಕಂಪ್ಲೀಟಾಗಿ ಎಲ್ಲವನ್ನು ಮುಗಿಸಿದ ಆದಮೇಲೆ ಆಮೇಲೆ ಹೊರಗಡೆ ಈ ಒಂದು ಪ್ಯಾಟರ್ನ್ ಮಾಡೋದಿದೆ, ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹೊರಗಡೆ ನಾನು ಅರ್ಧ ಇಂಚಿಗೆ ಮಾರ್ಕಿಂಗ್ ಮಾಡಿಕೊಂಡು ರೆಡ್ ಕಲರ್ ಕುಂದನ್ಸನ್ನು ಅಂಟಿಸಿದ್ದೀನಿ. ಅದರ ಮಧ್ಯದಲ್ಲಿ ಈ ರೀತಿಯ ಒಂದು ತಿಲಕದ ಶೇಪದ ಕುಂದನನ್ನು ಅಂಟಿಸಿ ಡ್ರೈ ಆಗೋದಕ್ಕೆ ಬಿಟ್ಟಿದ್ದೆ. ಈಗ ಅದು ಕಂಪ್ಲೀಟಾಗಿ ಅದು ಒಣಗಿದೆ ಈಗ. ಹಾಗಾಗಿ ಇಲ್ಲಿ ಹೊರಗಡೆಯಿಂದ ನಾನು ಗೋಲ್ಡ್ ಜರಿಯಿಂದ ಜಸ್ಟ್ ಒಂದು ರಂಗೋಲಿ ಫಾರ್ಮೇಷನ್ನಲ್ಲೇ ನಾವು ಈ ಒಂದು ವರ್ಕ್ ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ಹಾಕೋದು ಬಹಳ ಸುಲಭವಾಗಿ ಯಾರು ಬೇಕಾದರೂ ಮಾಡ್ಕೋಬೋದು. ಆದರೆ ಈ ಒಂದು ಪ್ಯಾಟರ್ನಲ್ಲಿ ಇದು ಒಂದು ಸ್ವಲ್ಪ ಎಕ್ಸ್ಟೆಂಡೆಡ್ ಡಿಸೈನ್ ಆಗಿ ಇನ್ನು ಸ್ವಲ್ಪ ಅಗಲ ಬರುತ್ತೆ ಅಷ್ಟೇ. ಇಲ್ಲಿ ಇದೇ ರೀತಿ ನಾವೇನು ಮಾಡಬೇಕು, ಒಂದು ಥ್ರೆಡ್ಡಲ್ಲೂ ಹಾಕ್ಬೋದು, ಆದರೆ ಗೋಲ್ಡ್ ಜರಿಯಲ್ಲಿ ಹಾಕಿದರೆ ಸ್ವಲ್ಪ ರಿಚ್ ಆಗಿ ಆ ಒಂದು ಡಿಸೈನ್ ಇನ್ನೂ ಸ್ವಲ್ಪ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಈ ರೀತಿ ಹಾಕ್ತಾ ಇರೋದು. ಈಗ ಆಲ್ಮೋಸ್ಟು ಇದೇ ರೀತಿ ನಾವು ಇದನ್ನು ಕಂಪ್ಲೀಟ್ ಮಾಡಿಕೊಂಡು ಮತ್ತು ರಿವರ್ಸಲ್ಲಿ ಹೇಗೆ ಹಾಕ್ತೀನಿ ಅದನ್ನು, ಅಂದರೆ ಈ ಒಂದು ಡಿಸೈನ್ ಕಂಪ್ಲೀಟ್ ಮಾಡಬೇಕಲ್ಲ, ಅದು ಹೇಗೆ ಮಾಡೋದು ಅಂತ ನೋಡೋಣ. ಈ ರೀತಿಯಾಗಿ ಆಲ್ಮೋಸ್ಟ್ ಈಗ ಇಲ್ಲಿಗೆ ಬಂದಿದ್ದೀವಿ ಸ್ಟಾರ್ಟಿಂಗು. ಹಾಗಾಗಿ ಈಗ ಇದ್ರ ಮೇಲೆ ಹೀಗೇನೆ ನಾವು ಜಸ್ಟ್ ಒಂದು ಡಿಸೈನ್ ಇಲ್ಲಿ ನೋಡಿ ಈ ಸೆಂಟರ್ಗೆ ಬರೋದು, ಮತ್ತು ಇದನ್ನು ಹೀಗೆ ಹಾಕುವಂಥದ್ದು. ಇಲ್ಲಿಗೆ ಬಂದು ಮತ್ತೆ ಇಲ್ಲಿಂದ ಹೀಗೆ ಇದೇ ರೀತಿ ನಾವು ಡಿಸೈನ್ ಕಂಪ್ಲೀಟ್ ಮಾಡಿದರೆ ಆಯಿತು ಸ್ನೇಹಿತರೆ. ಇದು ಒಂದು ಇದಿಷ್ಟು ಬ್ಲೌಸಲ್ಲಿ ಒಂದು ನೆಕ್ ಪ್ಯಾಟ್ರನ್ ಬಂದಿರುವಂಥದ್ದು, ಇಷ್ಟು ಅಗಲ ಬಂದಿದೆ. ಆಮೇಲೆ ಚಿಕ್ಕ ಚಿಕ್ಕ ಬುಟ್ಟ ಥರ ಈ ರೀತಿ ಹಾಕಿದ್ದೀನಿ. ಒಂದು ಕಲರ್ದು ಒಂದು ಮ್ಯಾಚಿಂಗ್, ಅಂದರೆ ಸ್ಯಾರಿ ಅದು ಹೇಳಿದ್ನಲ್ಲ ಲಂಗ ದಾವಣಿದು ಅಂತ, ಅದಕ್ಕೆ ಮ್ಯಾಚಿಂಗ್ ಇರುವಂತಹ ಬೀಡು ಮತ್ತು ಈ ಥರ ಒಂದು ಡಲ್ ಗೋಲ್ಡ್ ಬರುತ್ತಲ್ವ ಅಂಥದ್ದೊಂದು ಬೀಡು ಈ ರೀತಿ ಹಾಕಿ 3 ಬೀಡನ್ನು ಚಿಕ್ಕ ಚಿಕ್ಕ ಬುಟ್ಟಾಸನ್ನು ಹಾಕಿ ಅದನ್ನು ಫಿಲ್ಲಿಂಗ್ ಕೊಟ್ಟಿದ್ದೀನಿ. ಇದು ಕಂಪ್ಲೀಟ್ ಮಾಡಿದ್ಮೇಲೆ ಸ್ಲೀವ್ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಈ ರೀತಿಯಾಗಿ ಚೆಕ್ಡ್ ಪ್ಯಾಟರ್ನಲ್ಲಿ ಕುಂದನ್ಸ್ದು ಫ್ಲವರ್ ಮೋಟಿವು ಮತ್ತು ಬೀಡ್ಸ್ದೊಂದು ಈ ರೀತಿಯಾಗಿ ಆಲ್ಟರ್ನೇಟ್ ಒಂದು ಏನು ಮಾಡಿದ್ದೀವಿ, ಪರ್ಲು ನಾವು ನೆಕ್ ಡಿಸೈನಲ್ಲಿ ಪರ್ಲ್ಸ್ ಯೂಸ್ ಮಾಡಿದ್ವಲ್ಲ ಅದೇ ಪ್ಯಾಟ್ರನ್ನಲ್ಲಿ ನಾನು ಈ ಥರ ರೌಂಡಾಗಿ ಹಾಕಿದ್ದೀನಿ. ಮತ್ತು ಇಲ್ಲಿ ಪೆಟಲ್ಸ್ ಬರೋ ರೀತಿ ಈ ರೀತಿ ಹಾಕಿ ಜರ್ದೋಸಿ ಏನಿದೆಯೋ ಅದನ್ನು ಈ ರೀತಿ ಸುತ್ತಲೂ ಕೊಟ್ಟಿರುವಂಥದ್ದು. ಇಲ್ಲಿ ಚೆಕ್ಡ್ ಪ್ಯಾಟರ್ನಲ್ಲಿ ಇಲ್ಲಿ ಥ್ರೆಡ್ಡನ್ನು ಫಸ್ಟು ಒಂದು 2 ಎಳೆ ದಾರದಲ್ಲಿ ಚೈನ್ ಸ್ಟಿಚ್ ಹಾಕಿ ಹೊರಗಡೆ ಆ ಕಡೆ ಈ ಕಡೆ ಜರಿಯನ್ನು ಕೊಟ್ಟಿದ್ದೀನಿ. ಈ ರೀತಿ ಒಂದು, ಯಾಕಂದರೆ ಇಲ್ಲಿ ತುಂಬ ಗ್ರ್ಯಾಂಡಾಗಿ ಬರುತ್ತಲ್ವ, ಇದು ಕುಂದನ್ಸ್ ಎಲ್ಲ ಹೆವಿ ಇರುತ್ತೆ. ಮತ್ತು ಬೀಡ್ಸ್ ಹಾಕಿದರೆ ಇಲ್ಲಿ ಬೀಡ್ಸ್ ಬಂದು ಇಲ್ಲಿ ಮತ್ತೆ ಬೀಡ್ಸ್ ಅಂದರೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಥ್ರೆಡ್ಡಲ್ಲಿ ಈ ರೀತಿ ಹಾಕಿದಾಗ ನೋಡಿ ಈ ರೀತಿ ಕಾಣುತ್ತೆ. ಇದೊಂದು ಸ್ವಲ್ಪ ಚಿಕ್ಕ ಒಂದು ಸ್ಲೀವ್, ಎಷ್ಟಿದೆಯೋ ಅಷ್ಟಕ್ಕೂ ಹಾಕಬೇಕಾಗುತ್ತೆ. ಇಲ್ಲೆಲ್ಲ ನೋಡಿ ಈ ಥರ ತುದಿವರೆಗೂ ಮಾರ್ಕಿಂಗ್ ಕರೆಕ್ಟಾಗಿ ತೊಗೊಂಡು ನಾವು ಮಾಡಿದ್ದೀವಿ ಅಂದರೆ ಎಲ್ಲ ಒಂದು ಬ್ಲೌಸ್ ಸ್ಟಿಚ್ ಆದಾಗ ಎಲ್ಲೂ ಗ್ಯಾಪ್ ಇಲ್ದಿರ ನೀಟಾಗಿ ಬರುತ್ತೆ. ಈ ರೀತಿಯಾಗಿ ನಾವು ಸೇಮ್ ಪ್ಯಾಟ್ರನ್, ಇದು ನೆಕ್ಲೈನಲ್ಲಿ ಬಂದಿರುವಂಥ ಪ್ಯಾಟ್ರನ್ ಅಲ್ವಾ, ಸಿಂಪಲ್ಲಾಗಿ ಅದನ್ನು ಮಾತ್ರ ಕೊಟ್ಟು ಫುಲ್ ಆ ನೆಕ್ ಡಿಸೈನ್ ಅಷ್ಟು ಅಗಲದ್ದು, ಅಂದರೆ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಇಷ್ಟು ಅಗಲನು ನಾನು ಇಲ್ಲಿ ಹಾಕಿದ್ದೀನಿ ಅಂತಂದರೆ ನಿಮಗೆ ಅದೇನಾಗೋದು ತುಂಬ ದೊಡ್ಡದಾಗಿ ಕವರ್ ಆಗಿಬಿಡುತ್ತೆ. ಮತ್ತು ಇಲ್ಲಿ ಈ ಚೆಕ್ ಪ್ಯಾಟ್ರನ್ ಮಾಡಬೇಕಾಗಿರೋದ್ರಿಂದ ಅದನ್ನು ಬಿಟ್ಟು ಜಸ್ಟ್ ಒಂದೇ ಒಂದು ಲೈನ್ ಮಾತ್ರ ಈ ರೀತಿ ಕೊಟ್ಟು ಫುಲ್ಲು ಚೆಕ್ಡ್ ಪ್ಯಾಟರ್ನ್ ಹಾಕಿರುವಂಥದ್ದು. ಇದು ಒಂದು ಸ್ಲೀವು, ಇನ್ನೊಂದು ಸ್ಲೀವು ಈ ರೀತಿ ಸೇಮ್ ಹಾಗೆ ಬಂದಿರುವಂಥದ್ದು. ಇದು ಬ್ಯಾಕ್ ನೆಕ್ದು,
ಇಲ್ಲಿ ಬೀಡ್ಸ್ ಎಲ್ಲ ಕೊಟ್ಟು ಆ ಗ್ಯಾಪಲ್ಲಿ ಫಿಲ್ ಮಾಡಿರುವಂಥದ್ದು. ಮತ್ತು ಇದು ನಾರ್ಮಲ್ ಆಗಿ ಈ ಗ್ಯಾಪ್ಸ್ಗೆ ಬುಟ್ಟಾಸನ್ನು ಹಾಕಿ ಅದನ್ನು ಮಾಡಿರುವಂಥದ್ದು. ಈ ರೀತಿಯ ಬ್ಲೌಸ್ ಡಿಸೈನ್ಸು ಇನ್ನಷ್ಟು ಮತ್ತಷ್ಟು ನಾನು ನೆಕ್ಸ್ಟ್ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ನಿಮ್ಗೇನು ಬೇಕು, ಯಾವ ಥರ ಬೇಕು ಅನ್ನೋದು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ದೀರಾ ಅಂದರೆ ನಾನು ಪ್ರಯತ್ನ ಮಾಡ್ತೀನಿ ಆ ರೀತಿಯ ವೀಡಿಯೋಸ್ ಮಾಡೋದಕ್ಕೋಸ್ಕರ. ಹಾಗಾಗಿ ಕಮೆಂಟಲ್ಲಿ ನೀವು ಒಂದು ವಿಚಾರನ ತಿಳಿಸ್ಬೋದು ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.